ಸ್ನೇಹಿತರೆ, ನೀವು ಕಟ್ಸುವಂಥ ಮನೆ ಡಬಲ್ ಸ್ಟ್ರೆಂತ್ ಆಗಬೇಕು. ಹೌದು ವೀಕ್ಷಕರೇ, ಆ ಒಂದು ಇನ್ಫಾರ್ಮೇಷನನ್ನು ಇಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ನೋಡಿ, ಈ ವಿಡಿಯೋ ಕಂಪ್ಲೀಟ್ಲಿ ಆನ್ ಸ್ಟ್ರೆಂತ್. ಸೊ ಯಾರು G+3 G+4 ಕಟ್ತಾ ಇದ್ದೀರಾ, ನಮ್ಮ ಫೌಂಡೇಶನ್ ಏನಿದೆ ಅದು ಹೆವಿ ಸ್ಟ್ರೆಂತ್ ಇರಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಅಂಥವ್ರು ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ನೋಡಿ. ನಿಮಗೆ ಕಂಪ್ಲೀಟ್ ಸ್ಟ್ರೆಂತ್ ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ ಆಬ್ವಿಯಸ್ಲಿ ದುಡ್ಡು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗ್ಬೋದು, ಆದರೆ ಸ್ಟ್ರೆಂತ್ ಇಲ್ಲಿ ಡಬಲ್ ಆಗಿಬಿಡುತ್ತೆ ವೀಕ್ಷಕರೇ. ಹೌದು, ಒಂದು 100 ವರ್ಷ ಬರುವಂಥ ನಿಮ್ಮ ಮನೆ 200 ವರ್ಷ ಬರ್ಬೋದು ಅಂಥ ಒಂದು ಸ್ಟ್ರೆಂತು. ಆ್ಯಂಡ್ ವರ್ಷ ಅನ್ನೋಕ್ಕಿಂತ ಯಾವುದೇ ಕಾರಣಕ್ಕೂ ಇಲ್ಲಿ ಕ್ರ್ಯಾಕ್ಸ್ ಬರಬಾರ್ದು, ಕ್ರ್ಯಾಕ್ಸ್ ಡೆವಲಪ್ಮೆಂಟ್ ಆಗಬಾರ್ದು, ಸ್ಟ್ರಕ್ಚರಲ್ ಕ್ರ್ಯಾಕ್ಸ್ಗಳು ಬರಬಾರ್ದು ಅಂತಂದರೆ ಡೆಫಿನೆಟ್ಲಿ ಈ ವಿಡಿಯೋನ ನೋಡೋದನ್ನು ಮರಿಬೇಡಿ. ಆ್ಯಂಡ್ ಪ್ಲಾಸ್ಟರಲ್ಲಿ ನಿಮಗೆ ಗೋಡೆಗಳಲ್ಲಿ ಇದು ಬರಬಾರ್ದು, ಕ್ರ್ಯಾಕ್ಸ್ ಬರಬಾರ್ದು, ಹೇರ್ಲೈನ್ ಕ್ರ್ಯಾಕ್ಸ್ ಬರಬಾರ್ದು ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಸ್ಟ್ರಕ್ಚರಲ್ಲಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು, ಮನೆ ಗಟ್ಟಿ ಇರಬೇಕು. ಆ್ಯಂಡ್ ಎಸ್ಪೆಷಲಿ ಯಾರ ಮನೆ ಸ್ವಲ್ಪ ಕೆರೆ ಹತ್ತಿರ ಇರುತ್ತೆ, ವಾಟರ್ ಟೇಬಲ್ ಇರುತ್ತೆ, ವಾಟರ್ ಟೇಬಲ್ ತುಂಬ ಹತ್ತಿರದಲ್ಲಿದೆ ಅಂತಂದರೆ ಅಂಥವರು ಈ ಸ್ಟ್ರೆಂತ್ ಮೆಥಡ್ಸ್ಗಳನ್ನು ಯೂಸ್ ಮಾಡಲೇಬೇಕು. ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ಸಿಮೆಂಟಲ್ಲಿ ನೋಡಿ OPC PPC ಜೊತೆಯಲ್ಲಿ PSC ಅನ್ನುವಂಥ ಒಂದು ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ತುಂಬ ಜನರಿಗೆ ಇದು ಗೊತ್ತಿಲ್ಲ, ಆದರೆ PSC ಅನ್ನು ನೀವೇನಾದರೂ ಸಿಮೆಂಟನ್ನು ನಿಮ್ಮ ಪುಟ್ಟಿಂಗ್ಸಲ್ಲಿ ಯೂಸ್ ಮಾಡಿದ್ರೆ, ಫೌಂಡೇಶನಲ್ಲಿ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ನೋಡಿ, OPCಲಿ 33 ಗ್ರೇಡ್, 43, 53 ಎಲ್ಲ ಇರುತ್ತೆ. ಬಟ್ PSC ಅನ್ನೋದು ಇಟ್ಸ್ ಡಿಫ್ರೆಂಟ್. ಪ್ರತಿಯೊಂದು ಬ್ರ್ಯಾಂಡಲ್ಲೂ ಸಿಗುತ್ತೆ. ACC ಇರ್ಬೋದು, ಅಲ್ಟ್ರಾಟೆಕ್ ಇರ್ಬೋದು, ಬಿರ್ಲಾ ಇರ್ಬೋದು, ಎಲ್ಲದರಲ್ಲೂ ಕೂಡ PSC ಅನ್ನುವಂಥ ಒಂದು ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಇದೇನು ಮಾಡುತ್ತೆ ಬಳಸೋದ್ರಿಂದ, ಇದು ನಿಮ್ಮ ಕೆಳಗಡೆ ಫೌಂಡೇಶನ್ ಬ್ಯಾಕ್ ಫಿಲ್ ಮಾಡ್ತೀರಾ ಗೊತ್ತಾ. ಸೊ ಆವಾಗ ಮಣ್ಣಿನ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದೇ ಬರುತ್ತೆ, ನೀರು ಹಾಕ್ತೀರಾ ಆಬ್ವಿಯಸ್ಲಿ. ಸೊ ಆದರೆ PSC ಸಿಮೆಂಟು ವರ್ಷ ತನ್ನ ಒಳಗಡೆ ಮಾಯ್ಶ್ಚರನ್ನು ಹೋಗೋದಕ್ಕೆ ಬಿಡಲ್ಲ ವೀಕ್ಷಕರೇ. OPC ಇರ್ಬೋದು, PPC ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡೆಡ್ ಮೆಥಡ್ ಅಂತಂದರೆ PSC. ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ಹೇಳ್ದಂಗೆ ರೇಟ್ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ನಮಗೆ ಬೇಕು ಪ್ರೀಮಿಯಂ, ಟಾಪ್ ಬೇಕು ಅಂತಂದರೆ ನೀವು ಇಲ್ಲಿ PSCಯನ್ನು ಯೂಸ್ ಮಾಡ್ಬೋದು. ಬೇರೆದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ, ಬಟ್ ನಿಮಗೆ ಒಂದು ವೇಳೆ PSC ಸಿಗಿಲ್ಲ ಅಂತಂದರೆ ನೀವು PPC ಸಿಮೆಂಟನ್ನು ಕೂಡ ನೀವು ಇಲ್ಲಿ ನಿಮ್ಮ ಫೌಂಡೇಶನಲ್ಲಿ ಯೂಸ್ ಮಾಡೋದ್ರ ಮೂಲಕ ಹೆಚ್ಚಿನ ಸ್ಟ್ರೆಂತನ್ನು ಇಲ್ಲಿ ಪಡ್ಕೋಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಇವೆಲ್ಲ ಫೌಂಡೇಶನ್ಗೋಸ್ಕರನೇ ಹೇಳ್ತಾ ಇದ್ದೀನಿ ನಾನು, ಇವೆಲ್ಲವನ್ನು ಫೌಂಡೇಶನಲ್ಲಿ ಯೂಸ್ ಮಾಡಬೇಕು ನೀವು, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ರೆಕ್ರಾನ್ ಫೈಬರ್. ನೋಡಿ, ಸ್ಕ್ರೀನಲ್ಲಿ ಬರ್ತಾ ಇರ್ಬೋದು, ಇದನ್ನು ರೆಕ್ರಾನ್ ಫೈಬರ್ ಅಂತಾರೆ. ಇದರಲ್ಲಿ ಗ್ರೇಡ್ ಬಂದುಬಿಟ್ಟು 3S, ಬೇರೆ ಬೇರೆ ಗ್ರೇಡ್ ಇರುತ್ತೆ, 3S 4S 5S 6S ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಆದರೆ ನೀವು ಬಳಸುವಂಥದ್ದು ರೆಕ್ರಾನ್ ಫೈಬರ್ 3S ಅನ್ನು ಬಳಸಬೇಕಾಗತ್ತೆ. ಇದನ್ನು ನಿಮ್ಮ ಫೌಂಡೇಶನ್ಗೆ ಏನು ಕಾಂಕ್ರೀಟ್ ಆಗ್ತಿರಲ್ಲ ಅದರಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ವೀಕ್ಷಕರೇ. ಯಾರು ಮ್ಯಾನ್ಯುವಲಿ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ಫೈಬರನ್ನು ಮಿಕ್ಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರೆಂತ್ ತುಂಬಾ ಅಚೀವ್ ಆಗುತ್ತೆ. ಓಕೆ, ಸೊ ಒಂದು ಸಿಮೆಂಟ್ ಬ್ಯಾಗಿಗೆ 100 ಗ್ರಾಮನ್ನು ನೀವು ಫೈಬರನ್ನು ಯೂಸ್ ಮಾಡೋದ್ರಿಂದ ಇದು ನಿಮ್ಮ ಕಾಂಕ್ರೀಟ್ ಸ್ಟ್ರೆಂತ್ ಇರುತ್ತಲ್ಲ. ಯೂಶ್ವಲಿ ಏನು ಮಾಡ್ತೀರಾ, M25 ಯೂಸ್ ಮಾಡ್ತೀರಾ ಎಲ್ಲರೂ ಕೂಡ, ಓಕೆನಾ. ಎಲ್ಲರೂ ಯೂಸ್ ಮಾಡೋದು M25ನೇ. ನಾನು ನಿಮ್ಗೆ ಹೇಳೋದು M25ನೇ ಯೂಸ್ ಮಾಡಿ ಅಂತ. ಆ M25 ಗ್ರೇಡ್ ಏನು ಸಿಮೆಂಟ್ ಇದೆ ಅದರ ಸ್ಟ್ರೆಂತನ್ನು ಡಬಲ್ ಮಾಡಿಬಿಡುತ್ತೆ ಇದು, ಈ ಫೈಬರ್ ಯೂಸ್ ಮಾಡೋದ್ರಿಂದ, ರೆಕ್ರಾನ್ ಫೈಬರ್ ಯೂಸ್ ಮಾಡೋದ್ರಿಂದ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರ್ಯಾರಿಗೆ ಇದು ಅವೈಲೇಬಲ್ ಇದ್ದರೆ ದಯವಿಟ್ಟು ಇದನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬರ್ತಾ ಇರೋದು ಆ್ಯಡ್ ಮಿಕ್ಸರ್ಸ್ಗಳು. ಏನಪ್ಪ ಆ್ಯಡ್ ಮಿಕ್ಸರ್ಸ್ ಏನು ಗೊತ್ತಾ. ಸೊ ಯಾವಾಗ ನಿಮ್ಮ ಕಾಂಕ್ರೀಟಲ್ಲಿ ನೀರಿನ ಅಂಶ ಕಮ್ಮಿ ಇರುತ್ತೆ, ಕಮ್ಮಿ ಇದ್ರೆ ಒಳ್ಳೆಯದು. ಯಾಕಂತಂದರೆ ಕಾಂಕ್ರೀಟ್ ಹಾಕಬೇಕಾದ್ರೆ ನೀರಿನಂಶ ತುಂಬ ಇರಬಾರ್ದು, ತುಂಬ ಸ್ಲರಿ ಇರಬಾರ್ದು, ಕರೆಕ್ಟ್ ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಆವಾಗ ಆ ಕಾಂಕ್ರೀಟಿನ ದೃಢತೆಯನ್ನು ಕಾಪಾಡೋದು ಆ್ಯಡ್ ಮಿಕ್ಸರ್ಸ್, ಇದನ್ನು ಕೆಮಿಕಲ್. ಓಕೆ, ಸೊ ಈ ಆ್ಯಡ್ ಮಿಕ್ಸರ್ಸನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಏನು ಕಾಂಕ್ರೀಟ್ ಇದೆ, ಮಡ್ಡಿ ಇದೆ, ಅವುಗಳು ಜಾಸ್ತಿ ಸ್ಟ್ರೆಂತ್ ಬರುತ್ತೆ ವೀಕ್ಷಕರೇ. ಇಲ್ಲಿ ಫಾಸ್ರಾಕ್ದು ಆರಾಮಿಕ್ಸ್ 400 ಅಂತ ಬರುತ್ತೆ, ಡಾಕ್ಟರ್ ಫಿಕ್ಸಿಟ್ ಅವರ 301 ಅಂತ ಬರುತ್ತೆ. ಇವುಗಳನ್ನು ಆ್ಯಡ್ ಮಿಕ್ಸರ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕಾಂಕ್ರೀಟ್ನ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಇದನ್ನು ಕೂಡ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬರೋದು ಕವರ್ ಬ್ಲಾಕ್ಸ್ಗಳು. ಹೌದು, ಕಾಂಕ್ರೀಟ್ ಕೆಳಗಡೆ ಪುಟ್ಟಿಂಗಲ್ಲೂ ಕೂಡ ನೀವು ಕವರ್ ಬ್ಲಾಕ್ಗಳನ್ನು ಯೂಸ್ ಮಾಡಬೇಕು. ತುಂಬ ಜನ ಕವರ್ ಬ್ಲಾಕ್ಸ್ಗಳನ್ನು ನಮ್ಮ ಸ್ಲ್ಯಾಬ್ ಹಾಕಬೇಕಾದ್ರೆ ಮಾತ್ರ ಯೂಸ್ ಮಾಡೋದು ಅನ್ಕೊತಾರೆ. ಇಲ್ಲ, ಎಲ್ಲೆಲ್ಲೂ ನೀವು ಕಂಬಿ ಕಟ್ತಾ ಇದ್ದಾರೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಕವರ್ ಬ್ಲಾಕ್ಸ್ಗಳನ್ನು ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫೈಬರ್ನ ಕವರ್ ಬ್ಲಾಕ್ಸ್ಗಳನ್ನು ಯೂಸ್ ಮಾಡಬೇಡಿ. ಇಲ್ಲಿ ನೀವು ಸಿಮೆಂಟ್ನ, ಕಾಂಕ್ರೀಟ್ನ ಕವರ್ ಬ್ಲಾಕ್ಸ್ಗಳನ್ನು ಯೂಸ್ ಮಾಡಿ. ಆ್ಯಂಡ್ ಆ ಕವರ್ ಬ್ಲಾಕು ಕೂಡ M30 ಗ್ರೇಡ್ ಇರಬೇಕು, ಅದನ್ನು ಬರ್ಕೊಂಡಿರುತ್ತೆ.
M30 ಅಂತ ಬರ್ಕೊಂಡಿರುತ್ತೆ. ಪ್ರತಿಯೊಂದು ನಿಮಗೆಲ್ಲ ಗೊತ್ತಿಲ್ಲ ಇದು. ಸೊ ಇದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಿ ವೀಕ್ಷಕರೇ. ಕವರ್ ಬ್ಲಾಕ್ ಯೂಸ್ ಮಾಡಿ ಕಂಪ್ಲೀಟ್ ಆಗಿ. ಕವರ್ ಬ್ಲಾಕ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಏನು ಕಂಬಿ ಹಾಕ್ತಿರಲ್ಲ ಅದು ನೆಲದಿಂದ ಮೇಲೆ ಇರುತ್ತೆ, ಕಾಂಕ್ರೀಟ್ ಒಳಗಡೆ ಸೇರ್ಕೊಳ್ಳುತ್ತೆ. ಕವರ್ ಬ್ಲಾಕ್ ಹಾಕಿಲ್ಲ ಅಂತಂದರೆ ಅದು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡಿರುತ್ತೆ, ಮೇಲ್ಗಡೆ ಎಲ್ಲ ಕಾಂಕ್ರೀಟ್ ಇರುತ್ತೆ. ಸೊ ಕೆಳಗಡೆ ಮಾಯ್ಶ್ಚರ್ ಬರೋ ಚಾನ್ಸಸ್ ಇರುತ್ತೆ, ಮಣ್ಣು ಬೀಳೋ ಚಾನ್ಸಸ್ ಇರುತ್ತೆ. ಅವೆಲ್ಲ ಅವಾಯ್ಡ್ ಆಗಬೇಕು ಅಂತಂದರೆ ಕವರ್ ಬ್ಲಾಕ್ಗಳನ್ನು ನೀವಿಲ್ಲಿ ಯೂಸ್ ಮಾಡಬೇಕು ವೀಕ್ಷಕರೇ. ಮನೆ ಕಟ್ಸ್ಬೇಕು ಅಂತ ಇದ್ದೀರಾ, ಆಷಾಢ ಆಫರ್ ಬೇಕಾ ನಿಮಗೆ? ಬನ್ರಿ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರೆಗೆ. ಹೌದು ವೀಕ್ಷಕರೇ, ಇಲ್ಲಿ ಆಷಾಢ ಆಫರ್ ಧಮಾಕ ಸುರಿ ಮಳೆನೇ ನಡೀತಾ ಇದೆ ಅಂತ ಹೇಳ್ಬೋದು. ಬಟ್ ನೀವು ಆಷಾಢದಲ್ಲಿ ಕಟ್ಸ್ಬೇಕು ಅಂತೇನಿಲ್ಲ, ಬುಕ್ ಮಾಡ್ಕೊಳ್ಳಿ, ಶ್ರಾವಣದಿಂದ ಕಟ್ಬೋದು. ಆದರೆ ನೀವು ಇವಾಗ ಬುಕ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 1,00,000 ರೂಪಾಯಿವರೆಗಿನ ಬೆನಿಫಿಟ್ಸನ್ನು ಇವತ್ತು ನಾನು ನಿಮಗೆ ಉಚಿತವಾಗಿ ತೊಗೊಂಬಂದಿದ್ದೀನಿ. ಹೌದು ವೀಕ್ಷಕರೇ, ಹಾಗಾದರೆ ಬುಕ್ ಮಾಡಿಕೊಂಡ್ರೆ ಏನೇನು ಸಿಗುತ್ತೆ ವೀಕ್ಷಕರೇ? ಇಲ್ಲಿ ನಿಮಗೆ 1000 ಲೀಟರ್ನ ಓವರ್ ಹೆಡ್ ವಾಟರ್ ಟ್ಯಾಂಕ್ ವರ್ತ್ ₹9,000 to 10,000 ರೂಪೀಸ್ದು ಫ್ರೀಯಾಗಿ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಅದರ ನಂತರ ಬರ್ತಾ ಇರುವಂಥದ್ದು 200 ಲೀಟರ್ನ ಸೋಲಾರ್ ವಾಟರ್ ಹೀಟರ್, ಅದು ಕೂಡ 25,000 ಇಂದ 30,000 ರೂಪೀಸ್ ವರ್ತ್ ಇರ್ತಾ ಇರುವಂಥದ್ದು. ಅದಾದ ನಂತರ ನಿಮ್ಮ ಮನೆ ಎಲ್ಲ ಬಾತ್ರೂಮ್ಗಳಿಗೆ ಅಪ್ ಟು 3 ಗೀಸರನ್ನು ಕೊಡ್ತಾ ಇದ್ದೀವಿ, ಅದು ಕೂಡ ಬ್ರ್ಯಾಂಡೆಡ್ 21,000 ರೂಪೀಸ್ವರೆಗೂ ವರ್ತ್ ಇರ್ತಾ ಇರುವಂಥದ್ದು 25 ಲೀಟರ್. ಆ್ಯಂಡ್ ಅದಾದ ನಂತರ ಬರ್ತಾ ಇರುವಂಥದ್ದು ಹಿಕ್ವಿಸನ್ ಅವರ CCTV ಕ್ಯಾಮ್ರಾ. ಎಂಟೈರ್ ಮನೆಗೆ G+2 ಕಟ್ಸ್ತೀರಾ, ಇಡೀ ಮನೆ ಎಲ್ಲೆಲ್ಲಿ ಬೇಕು ನಿಮಗೆ ಎಲ್ಲ ಕಡೆನೂ ಕೂಡ CCTV ನಮ್ಮ ಕಡೆಯಿಂದ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪ್ರೆಸ್ಟೀಜ್ನ ವಿಶ್ವಾಸಾರ್ಹ ಇರುವಂತಹ ಗ್ರೈಂಡರ್. ಹೌದು ವೀಕ್ಷಕರೇ, ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 5,000 ರೂಪೀಸ್ ವರ್ತ್ ಇರುವಂಥದ್ದು, CCTV 30,000 to 35,000 ವರ್ತ್ ಇರುವಂಥದ್ದು. ಸೊ ಓವರ್ ಆಲ್ಗೆ ನಿಮಗೆ 90,000 ಇಂದ 1,00,000 ವರ್ತ್ ಇರುವಂತಹ ಇವೆಲ್ಲ ಕಾಂಬೋನ ಉಚಿತವಾಗಿ ಫ್ರೀಯಾಗಿ ಸಿಗ್ತಾ ಇದೆ. ಬಟ್ ಇದು ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಆಷಾಢ ಆಫರ್. ಮಂಗಳವಾರ ಆಷಾಢ ಸ್ಟಾರ್ಟ್ ಆಗುತ್ತೆ, ಅವತ್ತು ಬುಕ್ ಮಾಡಬೇಕು. ಯಾವತ್ತು ಆಷಾಢ ಎಂಡ್ ಆಗುತ್ತೆ, ಸ್ಕ್ರೀನ್ ಮೇಲೆ ಡೇಟ್ ಬರ್ತಾ ಇದೆ, ಅವತ್ತಿಗೆ ಇದು ಎಂಡ್ ಆಗುತ್ತೆ. ಯಾಕಂದರೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನಾವು ಆಫರ್ ಜಾಸ್ತಿ ದಿನ ಕೊಡೋಕ್ಕಾಗಲ್ಲ. ಕ್ವಾಲಿಟಿ ಮೇಲೆ ನಾವು ಯಾವತ್ತು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಕ್ವಾಲಿಟಿ ಮನೆ ಬೇಕು, ಜೊತೆಲಿ ಆಫರ್ ಬೇಕು, ಈ ಕನ್ನಡಕವರನ್ನ ಭರವಸೆ ಬೇಕು ಅಂತಂದರೆ ನೀವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ಗೆ ಬರ್ಬೋದು ವೀಕ್ಷಕರೇ. ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ. ಸೊ ನೆಕ್ಸ್ಟ್ ಬರೋದು ಪುಟ್ಟಿಂಗ್ ಕೋಟಿಂಗ್. ಮುಂಚೆಲ್ಲ ಏನು ಮಾಡ್ತಿದ್ರು ಗೊತ್ತಾ, ಪುಟ್ಟಿಂಗ್ ಎಲ್ಲ ಮಾಡಾದ್ಮೇಲೆ ಬ್ಯಾಕ್ ಫಿಲ್ ಮಾಡೋಕ್ಕಿಂತ ಮುಂಚೆ ಅದ್ರ ಮೇಲೆ ಈ ಡಾಂಬರ್ನ ಕೋಟಿಂಗನ್ನು ಮಾಡ್ತಾಯಿದ್ರು, ಪೇಂಟ್ ಥರ ಹೊಡಿತಾ ಇದ್ರು ಅದನ್ನು. ಸೊ ಇದರಿಂದ ತುಂಬ ಅವಾಯ್ಡ್ ಆಗುತ್ತೆ, ಟರ್ಮೈಟ್ ಅವಾಯ್ಡ್ ಆಗುತ್ತೆ, ಮಾಯ್ಶ್ಚರ್ ಅವಾಯ್ಡ್ ಆಗುತ್ತೆ. ಸೊ ಇವಾಗ ಅದರ ಬದಲು ಡಾಕ್ಟರ್ ಫಿಕ್ಸಿಟ್ ಅವ್ರದ್ದು ಬಿಟುಫಿಕ್ಸ್ ಅಂತ ಬಂದಿದೆ. ಅದೇ ಸಿಕಾ ಟಾಪ್ ಅವ್ರದ್ದು ಸೀಲ್ 107, ಸಿಕಾ ಟಾಪ್ ಸೀಲ್ 107 ಇವೆಲ್ಲ ಮಟೀರಿಯಲ್ ಬಂದಿದೆ. ಇದನ್ನು ನೀವು ನಿಮ್ಮ ಪುಟ್ಟಿಂಗ್ ಎಲ್ಲ ಆಯಿತು, ಬ್ಯಾಕ್ ಫಿಲ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ನೀಟಾಗಿ ಕೋಟ್ ಮಾಡಿಕೊಂಡ್ರೆ ಏನು ಲೈಫ್ ಇರುತ್ತೆ ಇದು ಎಕ್ಸ್ಟ್ರಾ ಆಗುತ್ತೆ, ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸೊ ನಾಳೆ ದಿನ ಮಾಯ್ಶ್ಚರ್ ಅಟ್ಯಾಕ್ ಆಗೋದಿರ್ಬೋದು, ಒಳಗಡೆ ಹೋಗೋದಿರ್ಬೋದು, ಮಾಯ್ಶ್ಚರ್ ಒಳಗಡೆ ಹೋಗಿ ಒಳಗಡೆ TMT ಹಾಳು ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ಇದರಿಂದ ಅವಾಯ್ಡ್ ಆಗುತ್ತೆ ವೀಕ್ಷಕರೇ. ತುಂಬ ಇಂಪಾರ್ಟೆಂಟು. ಬಟ್ ಇವೆಲ್ಲದಕ್ಕೂ ಕೂಡ ಖರ್ಚಾಗುತ್ತೆ, ಸಪ್ರೇಟ್ ಖರ್ಚಾಗುತ್ತೆ. ಆ್ಯಂಡ್ ನಿಮ್ಮ ಕಾಂಟ್ರಾಕ್ಟರ್ಗಳಿರ್ಬೋದು, ಕನ್ಸ್ಟ್ರಕ್ಷನ್ ಕಂಪ್ನಿಗಳಿರ್ಬೋದು, ಅವರು ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಸೊ ಯಾರು ಚಾರ್ಜ್ ಕೊಡೋದಕ್ಕೆ ರೆಡಿ ಇದ್ದೀವಿ ಬಟ್ ಸ್ಟ್ರೆಂತ್ ಅಚೀವ್ ಆಗಬೇಕು ಅಂತೀರ ಅವರೆಲ್ಲರೂ ಕೂಡ ಡೆಫಿನೆಟ್ಲಿ ಈ ಥರ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಮಲ್ಟಿ ಸ್ಟೋರಿ ಹೋಗ್ತಾ ಇದ್ದರೆ ಆ್ಯಂಡ್ ವಾಟರ್ ಬೋರ್ಡಿಂದ ಹತ್ತಿರದಲ್ಲಿದ್ದರೆ ನಿಮ್ಮ ಸೈಟ್ಸ್ಗಳನ್ನು ದಯವಿಟ್ಟು ಈ ರೀತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಇದಾದ ನಂತರ ಬರೋದು ATT ಮಾಡಿಸುವಂಥದ್ದು. ಏನು ATT? ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್. ಹೌದು ವೀಕ್ಷಕರೇ, ಸೊ ಇದಕ್ಕೂ ಕೂಡ ನಿಮಗೆ ಟಾಟಾ ಟರ್ಮಿಗೈಡ್ ಅಂತ ಬರುತ್ತೆ, ಪ್ರಿಮೈಸ್ ಅಂತ ಬರುತ್ತೆ, ಬೇರೆ ಬೇರೆ ಕೆಮಿಕಲ್ಸ್ಗಳು ಅವೈಲೇಬಲ್ ಇರುತ್ತೆ. ಸುತ್ತಲೂ ನಿಮ್ದೇನು ಪ್ಲಿಂತ್ ಆಗ್ತಿರಲ್ಲ ಅದ್ರ ಸುತ್ತಲೂ ಕೂಡ ಹೋಲ್ ಮಾಡಿಬಿಟ್ಟು, ಒಳಗಡೆನೂ ಕೂಡ ಹೋಲ್ ಮಾಡಿಬಿಟ್ಟು ಅದ್ರ ಒಳಗಡೆ ಈ ರೀತಿ ಇದನ್ನು ಪ್ರಿಮೈಸ್ ಟಾಟಾ ಟರ್ಮಿಗೈಡ್ ಇದನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿ ಅದ್ರ ಒಳಗಡೆ ಹುಯ್ಬೇಕಾಗತ್ತೆ ವೀಕ್ಷಕರ, ಒಳಗಡೆ ಹಾಕಿ. ಓಕೆ, ದಯವಿಟ್ಟು ಮರಿಬೇಡಿ. ಸೊ M25 ಗ್ರೇಡನ್ನು ಪುಟ್ಟಿಂಗ್ಸಲ್ಲಿ ಮೇಂಟೈನ್ ಮಾಡೋದನ್ನು ಮರಿಬೇಡಿ. ಏನಪ್ಪ M25 ಗ್ರೇಡ್ ಅಂದರೆ 1:1:2, 1:1 ಸಿಮೆಂಟು, 1 ಸ್ಯಾಂಡು, 2 ಬಂದುಬಿಟ್ಟು ಅಗ್ರಿಗೇಟ್ಸ್. ಸೊ ಇದು ಮಿಕ್ಸ್ಚರ್ನ ಒಂದು ರೇಷ್ಯೂ. ಸೊ ಇದನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ RMC ಕರೆಸ್ಬಿಡಿ, RMC ಬೆಸ್ಟ್, ರೆಡಿ ಮಿಕ್ಸ್ ಕಾಂಕ್ರೀಟ್. ಅವರು ಇದೆಲ್ಲ M25ನ ರೆಡಿ ಮಾಡ್ಕೊಂಡೇ ಬಂದಿರ್ತಾರೆ. ಸೊ ನೀವು ಯಾವುದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಸೊ ಇದನ್ನು ಮೇಂಟೈನ್ ಮಾಡಿ. M25ನೇ ಹಾಕಬೇಕು ಪುಟ್ಟಿಂಗ್ ಒಳಗಡೆ, M20, 22 ಯೂಸ್ ಮಾಡೋ ಆಗಿಲ್ಲ. ಸೊ ಸ್ಟೀಲ್ ಅಂತ ಬಂದಾಗ ಇಲ್ಲಿ ಪ್ರೈಮರಿ ಸ್ಟೀಲನ್ನು ಬಳಸಬೇಕು, ರೀಸೈಕಲ್ಡ್ ಸ್ಟೀಲನ್ನು ಬಳಸಂಗಿಲ್ಲ. ಕಾಸ್ಟ್ ಕಟ್ಟಿಂಗೋಸ್ಕರ ತುಂಬ ಜನ ರೀಸೈಕಲ್ಡ್ ಸ್ಟೀಲನ್ನು ಬಳಸ್ತಾರೆ, ತಪ್ಪಲ್ಲ. ಅದನ್ನು ನೀವು ಸ್ಲ್ಯಾಬಲ್ಲಿ ಹಾಕಿ ಬೇರೆ ಕಡೆ ಹಾಕ್ಕೊಳ್ಳಿ, ಯಾಕಂದರೆ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಬಟ್ ಫುಟ್ಟಿಂಗ್ ಅಂತ ಬಂದಾಗ ಕೆಳಗಡೆ ಫೌಂಡೇಶನಲ್ಲಿ ಎನಿ ಕಂಡೀಷನ್ ನೀವು ಪ್ರೈಮರಿ ಸ್ಟೀಲನ್ನೇ ಬಳಸಬೇಕು. TMT 550D ಇರಬೇಕು, ಅಥವಾ LD
ಆರ್ ಸಿ ಆರ್ ಎಸ್ ಅಂತ ಬರುತ್ತೆ. ಎಲ್ ಡಿ ಸಿ ಆರ್ ಎಸ್ ಗಮನದಲ್ಲಿ ಇಟ್ಕೊಳ್ಳಿ. ಇದು ತುಂಬ ಸ್ವಲ್ಪ ಪ್ರೀಮಿಯಂ, ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇಫ್ ಇಟ್ಸ್ ಅವೈಲೇಬಲ್, ಇಫ್ ಯು ಕ್ಯಾನ್ ಅಫೋರ್ಡ್, ಡೆಫಿನೆಟ್ಲಿ ನೀವು ಇದನ್ನು ತೊಗೊಬನ್ನಿ. ಎಲ್ ಡಿ 550D ಜೊತೆ ಎಲ್ ಡಿ ಬರುತ್ತೆ, ಸಿ ಆರ್ ಎಸ್ ಅಂತ ಬರುತ್ತೆ. ಇದು ನಿಮಗೆ ಆಪ್ಷನ್ಸ್ ಅವೈಲೇಬಲ್ ಇದ್ದರೆ ಡೆಫಿನೆಟ್ಲಿ ನೀವು ಇದನ್ನು ಬಳಸಿ. ಆ್ಯಂಡ್ ಫೌಂಡೇಶನ್ ಎಲ್ಲ ರೆಡಿ ಆಯಿತು. ಬ್ಯಾಕ್ ಫಿಲ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಪ್ಯೂರ್ ಮಡ್ಡನ್ನು ಮಾತ್ರ ಯೂಸ್ ಮಾಡಬೇಕು. ಅದರೊಳಗಡೆ ಈ ಬ್ರಿಕ್ನ ಪೀಸ್ಗಳಿರ್ತವೆ, ಬ್ಲಾಕ್ದು ಕಾಂಕ್ರೀಟ್ದು ಪೀಸ್ಗಳಿರ್ತವೆ, ಕಲ್ಲುಗಳಿರ್ತವೆ, ಅವುಗಳನ್ನು ಇದು ಗಿಡಗಳಿರ್ತವೆ, ಅವುಗಳನ್ನೆಲ್ಲ ಒಟ್ಟರಸಿ ತುಂಬಕ್ಕೆ ಹೋಗಬೇಡಿ ವೀಕ್ಷಕರೇ. ಪ್ರಾಪರಾಗಿ ಮಡ್ ಫಿಲ್ಲಿಂಗನ್ನು ನೀವು ಇಲ್ಲಿ ಕ್ಲಿಯರಾಗಿ ಮಾಡಬೇಕಾಗತ್ತೆ ವೀಕ್ಷಕರೇ. ಸೊ ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಏನೇನೋ ತುರುಕೋದು, ಕಸ ಕಡ್ಡಿಗಳನ್ನೆಲ್ಲ ಹಾಕೋದು, ದಯವಿಟ್ಟು ಇದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆ್ಯಂಡ್ ಅಷ್ಟೇ ಅಲ್ಲದೆ ಪುಟ್ಟಿಂಗ್ ಮಾಡಬೇಕಾದ್ರೆ ದಯವಿಟ್ಟು ವೈಬ್ರೇಟರ್ಗಳನ್ನು ಸರಿಯಾಗಿ ಯೂಸ್ ಮಾಡಿ. ಆ್ಯಂಡ್ ಅಷ್ಟೇ ಅಲ್ಲದೆ ಬ್ಯಾಕ್ ಫಿಲ್ ಮಾಡೋಕ್ಕಿಂತ ಮುಂಚೆನೂ ಬ್ಯಾಕ್ ಫಿಲ್ ಆದಮೇಲೂ ಕೂಡ ಸರಿಯಾದ ರೀತಿಯಲ್ಲಿ ಕ್ಯೂರಿಂಗ್ ಮಾಡೋದನ್ನು ಇಲ್ಲಿ ಮರಿಬೇಡಿ. ಸೊ ನೆಕ್ಸ್ಟ್ ಬರ್ತಿರೋಂಥದ್ದು ಪ್ಲಿಂತ್ ಬೀಮ್ ಬಗ್ಗೆನೂ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಬಿಡ್ತೀವಿ. ಸೊ ಎಲ್ಲ ನಮ್ಮ ಪುಟ್ಟಿಂಗ್ಗಳನ್ನು ಕನೆಕ್ಟ್ ಮಾಡುವಂಥದ್ದು ಪ್ಲಿಂತ್ ಬೀಮ್, ಫಸ್ಟ್ ಬೀಮ್. ಆದ ನಂತರ ಇಲ್ಲಿ DPC ಮಾಡಲೇಬೇಕು, ಡ್ಯಾಮ್ ಪ್ರೂಫ್ ಕೋರ್ಸ್ ಅಂತ. ಏನಪ್ಪ DPC ಅಂತಂತಂದರೆ, ಕಂಪ್ಲೀಟ್ ಪ್ಲಿಂತ್ ಬೀಮ್ ಆದಮೇಲೆ ಅದರ ಮೇಲ್ಗಡೆ ನೀವು ನಿಮ್ಮ ಬ್ರಿಕ್ ವರ್ಕನ್ನು ಸ್ಟಾರ್ಟ್ ಮಾಡ್ತೀರಾ, ಕರೆಕ್ಟಾ? ಆ ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 2 ರಿಂದ 3 ಇಂಚಿನ ಕಾಂಕ್ರೀಟ್ ಬ್ಯಾಂಡ್ ಕಂಟಿನ್ಯೂ ಎಲ್ಲ ಕಡೆಗಳಲ್ಲೂ ಹಾಕಬೇಕು. ಇದರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, DPC ಅಂದರೆ ಏನು ಅಂತ ಕನ್ನಡ ಕೋರ ಚಾನಲಲ್ಲಿದೆ, ದಯವಿಟ್ಟು ಚೆಕ್ ಮಾಡೋದನ್ನು ಮರಿಬೇಡಿ. ಸೊ DPCನ ಮಾಡಿ ವೀಕ್ಷಕರೇ. ಜೊತೆಯಲ್ಲಿ DPC ಮಾಡಬೇಕಾದ್ರೆ ಆ DPC ಒಳಗಡೆ LW+ ಡಾಕ್ಟರ್ ಫಿಕ್ಸಿಟ್ ಅವರ LW+ ವಾಟರ್ ಪ್ರೂಫಿಂಗ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅದರ ಮೇಲ್ಗಡೆ ಒಂದು ಕೆಮಿಕಲ್ ಲೇಯರ್ ಹಾಕೊಬೇಕಾಗತ್ತೆ, SBR ಲೇಟೆಕ್ಸ್. ಹೌದು ವೀಕ್ಷಕರೇ, SBR ಲೇಟೆಕ್ಸ್ ಅನ್ನೋ ಕೆಮಿಕಲನ್ನು ಕೂಡ ಇದ್ರ ಮೇಲ್ಗಡೆ ಕೋಟಿಂಗ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಅಷ್ಟೇ ಅಲ್ಲದೆ ಮೆಂಬ್ರೇನ್ ಸಿಮೆಂಟ್, ಇದು ನಮ್ಮ ಟಾರ್ದು ಶೀಟ್ ಬರುತ್ತೆ, ಮೆಂಬ್ರೇನ್ ಶೀಟ್ ಬರುತ್ತೆ, ಆ ಶೀಟನ್ನು ನೀವು ಹೀಟ್ ಮಾಡಿ ಎಲ್ಲ ಕಡೆ DPC ಮಾಡಿರ್ತೀರಲ್ಲ ಅದ್ರ ಮೇಲೆ ಎಲ್ಲ ಒಂದು ಲೇಯರ್ನ ತೊಗೊಂಡೋಗ್ಬಿಟ್ರೆ 100% ವಾಟರ್ ಪ್ರೂಫ್ ಆಗಿಬಿಡುತ್ತೆ. 100% ನೋಡಿ, ನೀವು ಕಾಂಕ್ರೀಟ್ ಹಾಕ್ತಿರೋ ಒಂದು 50 to 60% ಈ ಕೆಮಿಕಲ್ LW+, SBR ಲೇಟೆಕ್ಸು ಇವೆಲ್ಲ ಯೂಸ್ ಮಾಡ್ತಿರಲ್ಲ, ಇದರಿಂದ ಒಂದು 70 to 80% ರೀಚ್ ಆಗುತ್ತೆ. ಬಟ್ ಅದ್ರ ಮೇಲ್ಗಡೆನೂ ಕೂಡ ಒಂದು ಮೆಂಬ್ರೇನ್ ಅಂದರೆ ಈ ಟಾರ್ಚ್ ಶೀಟ್ ಬರುತ್ತೆ, ಆ ಶೀಟನ್ನ ಎಲ್ಲ ಕಡೆ ಟಾರ್ಚ್ ಮಾಡಿ ಅದು ಬಿಸಿ ಮಾಡಿ ಹಾಕ್ತಾರೆ. ಹಾಕಿಬಿಟ್ರೆ 100% ವಾಟರ್ ಪ್ರೂಫ್. ಯಾವುದೇ ಕಾರಣಕ್ಕೂ ಕೂಡ ಡ್ಯಾಂಪ್ನೆಸ್, ತೇವಾಂಶ ಅದನ್ನು ದಾಟಿ ಮೇಲೆ ಬರಲ್ಲ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಬ್ರಿಕ್ ಇರ್ಬೋದು, ಬ್ಲಾಕ್ ಇರ್ಬೋದು, ಅವುಗಳನ್ನು ಇದು ಅಫೆಕ್ಟ್ ಮಾಡಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಡ್ಯಾಂಪ್ನೆಸ್, ಬಾಟಮ್ ಲೈನಲ್ಲೆಲ್ಲ ಕಿತ್ಕೊಂಡೋಗಿರುತ್ತೆ ಪೇಂಟ್, ಅದನ್ನು ಅವಾಯ್ಡ್ ಆಗೋದಕ್ಕೆ ದಿಸ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ದಿಸ್ ಈಸ್ ಫಾರ್ ಬೇಸ್ಮೆಂಟ್. ಸೊ ನಿಮ್ಮ ಪುಟ್ಟಿಂಗ್ ರೆಡಿ ಮಾಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವುಗಳನ್ನೆಲ್ಲ ನೀವೇನಾದರೂ ಇನ್ಸ್ಟಾಲ್ ಮಾಡಿದ್ರೆ ಸ್ವಲ್ಪ ಖರ್ಚಾಗುತ್ತೆ. ಕನ್ಸ್ಟ್ರಕ್ಷನ್ ಕಂಪ್ನಿಗಳು ನಾವಿರ್ಬೋದು, ಬೇರೆಯವ್ರು ಇರ್ಬೋದು, ಆಬ್ವಿಯಸ್ಲಿ ಇದಕ್ಕೆ ಬೇರೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ, ನೀವೆಲ್ಲ ಮಾಡಬೇಕಲ್ವಾ? ಸೊ ನಿಮಗೆ ಬಟ್ ಸ್ಟ್ರೆಂತ್ ಅನ್ನೋದು ಡಬಲ್ ಆಗುತ್ತೆ. 100% ನಾನು ಬರೆದು ಕೊಡ್ತೀನಿ. ಸೊ ನೀವನ್ನೆಲ್ಲ ಮಾಡಿದ್ರೆ ನಿಮ್ಮ ಪುಟ್ಟಿಂಗ್ ಇರ್ಬೋದು, ಫೌಂಡೇಶನ್ ಇರ್ಬೋದು, ಏನು ನಿಮ್ಮ ಮನೆ ಕಟ್ಟೋದಕ್ಕೆ ನೀವು ಒಂದು ಥಾಟ್ ಇದೆ ನಿಮಗೆ, ಈ ಮನೆ ನಮ್ಮದು 100 ವರ್ಷ ಬರುತ್ತೆ ಅಂತಂದರೆ ಇವುಗಳನ್ನೆಲ್ಲ ನೀವೇನಾದರೂ ಮಾಡಿದ್ರೆ ಡೆಫಿನೆಟ್ಲಿ ಅದು 200 ವರ್ಷ ಬರುತ್ತೆ. ಇದು ನಾನು ಬರೆದು ಕೊಡ್ತೀನಿ. ಡೆಫಿನೆಟ್ಲಿ ಫೌಂಡೇಶನನ್ನು ಸ್ಟ್ರೆಂತ್ ಮಾಡೋದ್ರಲ್ಲಿ ಇವೆಲ್ಲ ಕೆಮಿಕಲ್ಗಳಿರ್ಬೋದು, ಈ ಪ್ರೋಸೆಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಇದೇ ರೀತಿಯಲ್ಲಿ ಸ್ಟ್ರೆಂತ್ ಮಾಡೋದಕ್ಕೆ ನಿಮ್ಮ ಮನೆಯ ಗೋಡೆಗಳನ್ನು ಸ್ಟ್ರೆಂತ್ ಮಾಡೋದಿರ್ಬೋದು, ಪ್ಲಾಸ್ಟ್ರಿಂಗ್ ಡಬಲ್ ಲೈಫ್ ಆಗಬೇಕು, ಕಟ್ಟಿರುವಂಥ ಕೋರ್ಸ್ಗಳು, ಪ್ರತಿಯೊಂದು ಬ್ರಿಕ್ ಕೋರ್ಸ್ಗಳು ಕೂಡ ಕರೆಕ್ಟಾಗಿರಬೇಕು. ಯಾವುದೇ ಕಾರಣಕ್ಕೂ ಎಲ್ಲೂ ಕ್ರ್ಯಾಕ್ ಬರಬಾರ್ದು. ಎಸ್ಪೆಷಲಿ ಕ್ರ್ಯಾಕ್ ಬರೋದು ಪ್ಲಾಸ್ಟ್ರಿಂಗಲ್ಲಿ, ಹೇರ್ಲೈನ್ ಕ್ರ್ಯಾಕ್ಸ್ ಬಂದುಬಿಡುತ್ತೆ. ಎಷ್ಟೇ ದೊಡ್ಡ ಕಂಪ್ನಿಗಳು ಕಟ್ಟೋ, ಇವನ್ ನಾವು ಕಟ್ಟಿದ್ರು ಕೂಡ ಬರ್ಬೋದು. ಬಟ್ ಅದನ್ನು ಹೆಂಗೆ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ? ಅದಕ್ಕೂ ಕೂಡ ನನ್ನ ಹತ್ರ ಉಪಾಯ ಇದೆ. ಸೊ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ನೀವು ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ಯಾವುದೇ ರೀತಿಯ ಸಮಸ್ಯೆಗಳು ಬರ್ದಂಗೆ, ಕ್ರ್ಯಾಕ್ಗಳು ಬರದಂಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಬೆಂಗಳೂರು, ಮೈಸೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಟು ಶಿರಾವರೆಗೂ ಕೂಡ ನಿಮಗೆ ಕನ್ಸ್ಟ್ರಕ್ಷನನ್ನು ಕೊಡ್ತೀವಿ. ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಆಷಾಢ ಆಫರ್ ಮಧ್ಯದಲ್ಲಿ ಬಂದಿತ್ತು, ನೋಡಿದ್ರಿ, ದಯವಿಟ್ಟು ಇದನ್ನು ಅವೈಲ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಮನೆ ಫುಟ್ಟಿಂಗು ಕೂಡ, ಫೌಂಡೇಶನ್ ಕೂಡ ಗಟ್ಟಿ ಇರಬೇಕು, ಸ್ಟ್ರೆಂತ್ ಆಗಿರಬೇಕು ಅಂತಂದರೆ ನಾನು ಇವಾಗ ಹೇಳಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಬರೆದಿಟ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಸೇವ್ ಮಾಡಿಟ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋನ, ಇಷ್ಟು ಉತ್ತಮವಾದ ಮಾಹಿತಿಯನ್ನು ತೊಗೊಂಬಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.